ಆದ್ಮೇಲೆ ಫಸ್ಟ್ ಟೈಮ್ ನಾವು ಅವನಿಗೆ ಹಬ್ಬಕ್ಕೆ ಹೋಗ್ತಾ ನೋಡಿ ತಂಗಿ ತಂದೋಳಂತೆ ಪಕ್ಕನ. ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಇವತ್ತು ನಾವು ಮದ್ವೆ ಆಗಿ ಫಸ್ಟ್ ಗೌರಿ ಗಣೇಶ ಹಬ್ಬ, ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ನಾವು ಅವನಿಗೆ ಹಬ್ಬಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ರೆಡಿ ಆಗಿ ಎಲ್ಲ ಓಡ್ತಾ ಇದೀವಿ. ಇವಾಗ ಇಲ್ಲಿಂದ ಹೇಗಿರುತ್ತೆ ಅಲ್ಲಿ ನೋಡಿ, ಅಲ್ಲಿ ಏನಿದೆ ಎಲ್ಲ ನಾವಿವಾಗ ಒಬ್ಬಟ್ಟು ತಟ್ಟೋದಿಕ್ಕೆ ಅದೊಂದು ಶೀಟ್ ಬರುತ್ತೆ, ಅದನ್ನ ತಗೊಳೋದಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮತ್ತೆ ಊರಿಂದ ನಮ್ಮ ಅಜ್ಜಿ ಬಂದಿದ್ದಾರೆ, ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ ನೋಡೋಣ. ಮಲ್ಲೇಶ್ವರ ನೈಟ್ ಕ್ರಾಸ್ ನೋಡಿ, ಇವತ್ತು ಹಬ್ಬದ ದಿನ ಅಂತ ಇಷ್ಟೊಂದು ರಶ್ ಇದೆ. ಟ್ರಾಫಿಕ್ಕು ಫುಲ್ ಟ್ರಾಫಿಕ್, ಲೆಫ್ಟ್ ಸೈಡ್ ಫುಲ್ ಟ್ರಾಫಿಕ್, ರೈಟ್ ಹಬ್ಬಕ್ಕೆ ಎಲ್ಲ ಶಾಪಿಂಗ್ ಮಾಡ್ತಾವ್ರೆ ಜನರು ಇವತ್ತು. ಶಾಪಿಂಗ್ ಸ್ಟ್ರೀಟು ಮಲ್ಲೇಶ್ವರ ನೈಟ್ ಕ್ರಾಸ್ ನೋಡಿ. ಪುಟ್ಟ ಗಣೇಶ, ಗಾಡಿ ಪಾರ್ಕಿಂಗ್ ಮಾಡಿ ಬರೋದಕ್ಕೆ ಹೋಗಿದ್ದಾರೆ ಯಜಮಾನ್ರು. ಮಲ್ಲೇಶ್ವರಂ ಬಂದಿದ್ದೀವಿ, ಇಲ್ಲಿ ಚೆಕ್ ಮಾಡ್ತೇವೆ ಅಂಗಡಿಗಳಲ್ಲಿ ಎಲ್ಲ ಸಿಗತ್ತಾ ಅಂತ. ಅದು ಚಿಕ್ಕ ಕುಕ್ಕುಳ ತಗೊಂಡೋಗಿ ಮನೆಗೆ ಹೋಗ್ತೇವೆ ಅಲ್ವಾ ರಾಧೆ? ಮಾತಾಡು. ಅಂದ್ರೆ ಬಾ, ಇಲ್ಲಿ ಈ ಅಂಗಡಿಗೆ ಹೋಗ್ತಾ ಇದೀವಿ, ನೋಡೋಣ ಸಿಗತ್ತಾ ಇಲ್ಲಿ ಅಂತ. ಕೇಳ್ತಾ ಇದೀವಿ, ಇದೆ ಅಂತೆ, ತೋರಿಸ್ತೀನಿ. ಯಾವ್ದು ಬೇಕಾದ್ರೂ ತಗೊಳ್ಳಿ, ನಿಮ್ಗೆ ಯಾವ್ದು ಅನ್ಸುತ್ತೆ ನಿನಗೆ ಯಾಕೆ ಕಂಫರ್ಟಬಲ್ ಅಂದ್ರೆ ಅದು ತಗೋ. ಇದೆ ತಗೋ. ಎಷ್ಟು? ದುಡ್ಡೆಲ್ಲ ಇದಾವೆ, ಪರ್ಸಲ್ ಇಟ್ಕೊಂಡು ತಗೊಳ್ಳಿ. ನೋಡಿ, ಇದೆ ಒಬ್ಬಟ್ಟು ಕವರು, ವೈಟು ಇದೆ. ನಾನು ಲಾಸ್ಟ್ ಟೈಮ್ ವೈಟ್ ತಗೊಂಡಿದ್ದೆ, ಅದಕ್ಕೆ ಇವಾಗ ಬ್ರೌನ್ ತಗೊಂಡಿದ್ದೆ. ಗಿಡಗಳೆಲ್ಲ ಇಕ್ಕವ್ರೆ, ತುಳಸಿ ಗಿಡ ಎಲ್ಲ ಇಕ್ಕಿದ್ದಾರೆ, ರೋಸ್ ಗಿಡ ಎಲ್ಲ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ರೋಸ್ ಗಿಡ ಎಲ್ಲ. ಬಳೆಗಳು ಗೌರಿ ಹಬ್ಬಗೆ. ಅದೇ ನಾಳೆ ಸೀರೆಗಿದೆಯಲ್ಲ, ಅದು ತಗೋ ರಾಧೆ. ನಾಳೆ ಸೀರೆ ಇದು ನೋಡು, ಅವಳು ನಮ್ಮ ತಂಗಿ ತಂದೋಳಂತೆ ಪಕ್ಕನ. ಅದೇ ಕಲರ್ ತಂದವಳ, ಗ್ರೀನ್. ಎರಡು ಎಂಟು ಯಾವುದು? ಈ ಕಲರ ಎಷ್ಟು? ಇದು ಇದು 15ನಾ? ಇದು ಕೊಡಿ. ಅದು ಚೆನ್ನಾಗಿದೆ ಗಿಡಗಳು, ನನಗೂ ತುಳಸಿ ಗಿಡ ತಗೊಂಡೋಗಕ್ಕೆ ಇಷ್ಟ ಮನೆಗೆ. ನೋಡೋಣ ಅದು ಯಾವತ್ತು ಒಳ್ಳೆ ದಿನ. ಶಾಪಿಂಗ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದೀವಿ. ಇವಾಗ ಅವ್ರ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ, ನೋಡೋಣ ಅವ್ರ ಮನೇಲಿ ಏನೇನು ರಿಯಾಕ್ಷನ್ ಇರತ್ತೆ ಅಂತ. ಇಲ್ಲಿ ನೋಡಿ ಗಾಡಿ ಹೆಂಗ್ ನಿಂತೈತೆ ನಮ್ದು. ಖುಷಿ ನೋಡಿ, ಅಮ್ಮನ ಮನೆಗೆ ಹೋದ್ರೆ ಬೇಜಾನ್ ಖುಷಿ. ಗೇಟ್ ಆಗ್ತೀವ, ಲೇಟಾಗಿ ಬಂದಿರೋದಕ್ಕೆ ಬೈತಾರೆ ಇವಾಗ. ಏನು ರಿಯಾಕ್ಷನ್? 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ವಿ ಅಲ್ವಾ ಅಜ್ಜಿ? ಬೈರಿ ಅಜ್ಜಿ ಅವಳಿಗೆ 10 ಗಂಟೆ ಬರ್ತೀನಿ ಅಂತ ಬಂದಿಲ್ಲ ಅಂತ. ಇಂಟ್ರೊಡ್ಯೂಸ್ ಮಾಡ್ಸ ನಿಮ್ಮ ಅಜ್ಜಿನ. ಇವರು ನಮ್ಮ ಅಜ್ಜಿ, ಇವರು ನಮ್ಮಮ್ಮ. ಅಮ್ಮ ಸರಿಕೋ ತನಕ ಹಬ್ಬಕ್ಕೆ ಬರೋಕ್ಕೆ ಇಷ್ಟ ತನಕ ಬರ್ಬೇಕು. ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಕರ್ದಿರೋದು ನಿನ್ನ. ಅಲ್ಲಿ ಹೇಳು. ಆಯ್ತವ. ಮಗಳು ಬಂದಿದ್ ನನಗೂ ನೆನ್ನೆಯಿಂದ ಬೋರ್ ಹಿಡಿದ್ಬಿಟ್ಟಿತ್ತು. ಬರ್ದಿರಾ? ಬರ್ದಲ್ಲ ಇರೋದಕ್ಕೆ ಇವಾಗ ಖುಷಿ ಆಯ್ತಾ? ಈಗ ನನ್ಗೆ ಅಲ್ಲ, ಆಚೆಗಡೆ ಮಾತಾಡ್ತಿದ್ದಂಗೆ ಖುಷಿ ಆಯ್ತು. ಹೌದಾ? ಹಾಯ್ ಫ್ರೆಂಡ್ಸ್, ನಮ್ಮ ಮನೇಲಿ ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದೀವಿ ನೋಡಿ. ನಮ್ಮ ಅಜ್ಜಿ ಒಬ್ಬಟ್ಟು ತಟ್ತಾವ್ರೆ.
ಅವ ಏನ್ ಮಾಡ್ತಾ ಇರೋದು? ಒಬ್ಬಿಟ್ಟು ಮಾಡ್ತೀವಿ. ಯಾವಾಗ ಬಂದ್ರಿ? ಮೊನ್ನೆ ಬಂದು ಒಬ್ಬಿಟ್ಟು ಮಾಡ್ತೀವಿ ಏನಕ್ಕೆ ಒಬ್ಬಿಟ್ಟು ಮಾಡ್ತಾ ಇರೋದು? ಹಬ್ಬಕ್ಕೆ. ಹಬ್ಬಕ್ಕೆ ಅಷ್ಟೇನಾ? ಇನ್ನೇನು ಗೌರಿ ಹಬ್ಬಕ್ಕೆ ನನ್ನ ಮೊಮ್ಮಗಳನ್ನ ಕಳ್ಸಕ್ಕೆ ಒಬ್ಬಿಟ್ಟು ಮಾಡ್ತಾ ಇದ್ದೀವಿ. ಹೌದಾ? ಇದೇನಿದು? ಹೂರ್ಣ ಹ್ಮ್. ಅಲ್ಲ ಹಸಿಟ್ಟು ಮಿದ್ದಿರೋದು ಹಾ. ಇದು ಹೂರ್ಣ. ಇನ್ನು ಬೇರೆ ಏನೇನ್ ಮಾಡ್ತಾ ಇದ್ದೀರಾ ನಮಗೋಸ್ಕರ? ಒಬ್ಬಟ್ಟು ಹಸಿಟ್ಟು, ಮೈದಾ ಹಸಿಟ್ಟು ಮಿದ್ದಿರೋದು, ಅದು ಅದೇನವದು? ಬೇಳೆಕಾಳು ಹೂರ್ಣ ಅದು ಹೂರ್ಣ. ಈ ಥರ ಫಸ್ಟು ರೌಂಡ್ ಮಾಡಿಟ್ಕೊಂಡು ಆಮೇಲೆ ತಟ್ಬಿಟ್ಟು ಆಮೇಲೆ ಅವರು ಬೇಯಿಸ್ತಾರೆ, ಅಲ್ಲಿ ಬೇಯಿಸೋದು. ನಮಗೋಸ್ಕರ ಇನ್ನು ಏನೇನು ಮಾಡಿದ್ದೀರಾ? ಪಲ್ಯ ಮಾಡಿದ್ದೀವಿ. ಹ್ಮ್, ಹೇಳು ಬೇಗ ಬೇಗ. ಬೇಳೆ ಮಾಡಿದ್ದೀವಿ. ಹಾಂ, ಒಬ್ಬಿಟ್ಟು ಮಾಡ್ತೀವಿ, ಒಬ್ಬಿಟ್ಟಿನ ಸಾರು ಮಾಡ್ತೀವಿ. ಹಾಂ. ಅಲ್ಲಿಂದ ಕುಣಿಗಳಿಂದ ಅಜ್ಜಿ ಬಂದಿದ್ದಾರೆ ನಮಗೋಸ್ಕರ, ಇಲ್ಲಿ ಹಬ್ಬಕ್ಕೋಸ್ಕರ ಒಬ್ಬಟ್ಟು ಮಾಡಕ್ಕೆ. ಇಲ್ಲಿ ನೋಡಿ ಫುಲ್ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಫುಲ್ಲು ಜೋರ್ ಹಬ್ಬ ಇವತ್ತು ನಮ್ಮ ಮನೇಲಿ. ಫುಲ್ ಜಾಲಿ ಜಾಲಿ. ಕಲಿ ಹೆಂಗ್ ಮಾಡೋದು ಅಂತ, ಕಲಿ ಅಜ್ಜಿ ಹತ್ರ ಕೇಳಿ ಹೆಂಗ್ ಮಾಡೋದು ಅಂತ. ನೋಡ್ಕೊಂತ ಇದ್ದೀನಿ. ಏನ್ ಹೆಂಗ್ ಮಾಡೋದು ಅಂತ ಕೇಳು. ಹೆಂಗ್ ಮಾಡೋದವ? ಕಾಳ ಸೋಸ್ಕೊಳ್ಳೋದು, ಬೇಯಿಸೋದು, ಆಡ್ಸೋದು, ತಟ್ಟೋದು, ಕೊಟ್ಟೋದು, ಬೇಯಿಸೋದು, ಬೇಯಿಸೋದು, ತಿನ್ನೋದು. ಆಗೋಯ್ತಾ? ಹಾಯ್ ಫ್ರೆಂಡ್ಸ್, ಒಬ್ಬಟ್ಟು ರೆಡಿ ಆಯಿತು ಫೈನಲಿ. ಬಿಸಿ ಬಿಸಿ ಅಮ್ಮ ಬೇಯಿಸಿರೋದು, ಅಜ್ಜಿ ತಟ್ಟಿರೋದು. ಒಬ್ಬಟ್ಟು ಮಾತ್ರ ಸೂಪರ್ ಆಗೈತೆ. ಈ ಥರ ನನಗಂತೂ ನಮ್ಮ ಮನೇಲಿ ಮಾಡೋ ಒಬ್ಬಟ್ಟು ಅಂದ್ರೇ ತುಂಬ ಇಷ್ಟ. ಆದರೆ ನನಗೆ ಮಾಡೋಕ್ಕೆ ಮಾತ್ರ ಕಷ್ಟ, ನಾನು ಮಾಡೋಕ್ಕೆ ಹೋಗಲ್ಲ. ನಮ್ಮಮ್ಮ ಮಾಡಿರೋದನ್ನ ಚೆನ್ನಾಗಿ ತಿಂತೀನಿ. ಅದು ಬಿಸಿ ಇದ್ದರೆ ಅಷ್ಟೇ 3-4 ತಿಂತೀನಿ, ಆಮೇಲೆ ಮತ್ತೆ ತಿನ್ನೋದೇ ಇಲ್ಲ. ಮತ್ತೆ ಬಿಸಿ ಮಾಡುವಾಗ ತಿನ್ನೋದು ಅಷ್ಟೇ. ಅಲ್ಲಿ ನೋಡಿ ನಮ್ಮ ಅಜ್ಜಿ ನೋಡ್ತಾವ್ರೆ. ಅವ್ವ ಒಬ್ಬಟ್ಟು ಸೂಪರಾಗಿ ಮಾಡಿದ್ಯಾ, ಇಲ್ಲಿ ನೋಡು, ಚೆನ್ನಾಗೈತೆ, ಸೂಪರ್. ಒಬ್ಬಟ್ಟಂತೂ ಸೂಪರ್ ಆಗಿದೆ. ಮದುವೆ ಆದಮೇಲೆ ಫಸ್ಟ್ ಬಾಗಿನ ಅಪ್ಪ ಅಮ್ಮ ಕೊಡ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ ಈ ಮೂಮೆಂಟ್. ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು.